ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ನಾನು, ಮಕ್ಕಳು ಮತ್ತು ನಮ್ಮ ಯಜಮಾನರು ಎಲ್ಲ ಸೇರಿಕೊಂಡು ಇವತ್ತು ಹೊರಗಡೆ ತಿಂಡಿ ತಿನ್ಕೊಂಬರೋಣ ಅಂಥೇಳಿ ಬೆಳಗಿನ ತಿಂಡಿಗೆ ನಾವು ಮಾಗಡಿಗೆ ಹೋಗ್ತಾ ಇದ್ವಿ. ಅದರದ್ದೊಂದು ಪುಟ್ಟ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಇದು ತುಂಬ ಫೇಮಸ್ ಹೋಟೆಲ್ ಅಂತೆ, ಹಾಗಾಗಿ ಇಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ನಮ್ಮ ಮನೆಯವರು ಕರ್ಕೊಂಬಂದರು. ಇದು ಹುಡ್ಕೋದೇನು ತುಂಬ ಕಷ್ಟ ಇಲ್ಲ ನಮಗೆ. ಮಾಗಡಿಗೆ ಬಂದೆ, ಅಲ್ಲಿ ಪುರಸಭಾ ಕಾರ್ಯಾಲಯ ಇದೆ. ಅದರ ಬಲಗಡೆಯಲ್ಲಿ ಚೂರು ಮುಂದೆ ಹೋದರೆ ಸಾಕು, ಇಲ್ಲಿ ಗಾಡಿ ಎಲ್ಲ ನಿಲ್ಸೋಕ್ಕೆ ಆರಾಮಾಗಿ ಜಾಗ ಇದೆ. ನೀವು ನೋಡ್ತಾ ಇದ್ದೀರಲ್ಲ ಜಾಗ, ಇದೇ ಜಾಗದ ಹತ್ರ ಹೋಟ್ಲಿರೋದು. ನಾವು ಕೂಡ ಇಲ್ಲಿ ಗಾಡಿಯನ್ನು ಪಾರ್ಕ್ ಮಾಡಿಬಿಟ್ಟು ಮುಂದೆ ನಡ್ಕೊಂಡು ಹೋದ್ವಿ. ಅಲ್ಲಿ ಹೋಟೆಲ್ ಎದುರುಗಡೆ ಪಾರ್ಕಿಂಗ್ ಮಾಡೋಕ್ಕೆ ಕಷ್ಟ ನೋಡಿ, ಇಷ್ಟೇ ಜಾಗ ಇರೋದು. ಹಾಗಾಗಿ ಸ್ವಲ್ಪ ಹಿಂದೆನೇ ನಿಲ್ಲಿಸ್ಬಿಟ್ಟು ಬಂದರೆ ಆಯಿತು. ನೋಡ್ತಾ ಇದ್ದೀರಲ್ಲ, ಇದೇ ಮಾಗಡಿಯಲ್ಲಿರೋ ಕುಂಬಾರ ಹೋಟೆಲ್ ಅಂತ. ಇದು ಎಕ್ರೆ ಇಡ್ಲಿಗೆ ತುಂಬ ಫೇಮಸ್ ಆದ ಹೋಟ್ಲ್ ಅಂತಲೇ ಹೇಳ್ಬೋದು. ನೀವು ಅಂದ್ಕೊಂಡಿರ್ಬೋದು ಇಲ್ಲಿ ಹೋಟ್ಲಿಗೆ ಏನು ಬೋರ್ಡ್ ಏನು ಹಾಕಿಲ್ಲ ಅಂತ ಹೇಳಿ. ಖಂಡಿತವಾಗ್ಲೂ ಇಲ್ಲಿ ಬೋರ್ಡ್ ಏನು ಇರಲಿಲ್ಲ. ಮತ್ತು ಈಗ ಕಾಣ್ತಾ ಇದೆಯಲ್ಲ, ಇದೇನೇ ಕುಂಬಾರ ಹೋಟೆಲು. ಇಲ್ಲಿ 2 ಕಡೆ ಎಂಟ್ರಿ ಇದೆ. ಒಂದು ಕಡೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಎಲ್ಲರಿಗೂ ಪಾರ್ಸೆಲ್ ತೊಗೊಂಡೋಗೋಕ್ಕೆ. ಆ ಕಡೆ ಬದಿಯಲ್ಲಿರುವಂಥದ್ದು ಎಲ್ಲರೂ ಹೋಗಿ ಕೂತ್ಕೊಂಡು ತಿನ್ನೋದಕ್ಕೆ. ಹೋಟೆಲ್ ಹೇಗಿದೆ ಅಂಥೇಳಿ ಒಳಗಡೆ ಹೋಗಿ ತೋರಿಸ್ತೀನಿ ನೋಡಿ. ಇದೇ ಎಂಟ್ರಿ. ಇಲ್ಲಿ ಒಳಗಡೆ ಹೋಗುವಾಗ ನಿಮಗೆ ಫೀಲ್ ಆಗುವಂಥದ್ದು, ನಾನು ಒಂದು ಸಲ ಒಳಗಡೆ ಹೋಗಿ ಹೊರಗಡೆ ಬಂದೆ. ಯಾಕಂತಂದರೆ ಇಲ್ಲಿ ಯಾರೋ ನೆಂಟರೆಲ್ಲ ಕೂತ್ಕೊಂಡು ತಿಂಡಿ ತಿಂತಾ ಇರೋ ಹಂಗಾಗಿತ್ತು. ನಾನು ಅಂದ್ಕೊಂಡೆ ಇಲ್ಲಿ ಯಾರ್ದೋ ಮನೆಗೆ ಬಂದುಬಿಟ್ಟು ಮಿಸ್ ಆಗಿಬಿಟ್ಟು ಅಂತ ಹೊರಗಡೆ ಬಂದುಬಿಟ್ಟೆ. ಆಗ ನಮ್ಮನೆಯವ್ರು ಹೇಳಿದರು, ಇಲ್ಲ ಕಣೆ ಇದೇ ಹೋಟೆಲ್ ಅಂತ ಪುನಃ ವಾಪಸ್ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ನೋಡಿದರೆ ತುಂಬ ಹೊತ್ತು ಕಾಯಬೇಕು. ನೀವು ಅಂದ್ಕೊಂಡಿರ್ಬೋದು ಇಷ್ಟು ಚಿಕ್ಕ ಮನೆ ಥರ ಇದೆ, ಇಲ್ಲಿ ಏನು ಹೋಟೆಲು ಅಷ್ಟು ದೊಡ್ಡದಾಗಿರೋದಕ್ಕಿಲ್ಲ, ಜನ ಅಷ್ಟು ರಶ್ ಇರೋದಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀರಾ. ಖಂಡಿತವಾಗ್ಲೂ ಇಲ್ಲ, ಇಲ್ಲಿ ತುಂಬಾ ರಶ್ ಇರುತ್ತೆ. ನಾವು ಒಂದು ಇಡ್ಲಿನೂ ಮತ್ತು ಚಿತ್ರಾನ್ನ ತೊಗೊಳ್ಬೇಕಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಕಾದಿದ್ದೀವಿ. ಅಷ್ಟು ಕಾದರೆ ಮಾತ್ರ ಸಿಗುತ್ತೆ. ಒಂದು ಕಡೆಯಿಂದ ಪಾರ್ಸೆಲ್ ತೊಗೊಳ್ತಾ ಇರ್ತಾರೆ, ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ತಿನ್ನೋದಕ್ಕೆ ಜನ ಬಂದಿರ್ತಾರೆ. ಹಾಗಾಗಿ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹಾಗಾಗಿ ಅಷ್ಟೊಂದು ಗೊತ್ತಾಗಲ್ಲ, ಆದರೆ ತುಂಬ ರಶ್ ಇರುತ್ತೆ. ಆದರೆ ತಿಂಡಿ ಮತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೆ ತಿಂಡಿ ಟೇಸ್ಟ್ಗಿಂತ ಇಷ್ಟ ಆಗಿದ್ದು ಆ ಮನೆ. ಆಗಿನ ಕಾಲದ ಮನೆ ಥರ ಇದೆ, ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಒಂದು ಮನೆ ಅಲ್ಲೊಂದು ಇಲ್ಲೊಂದು ಹಳ್ಳಿಯಲ್ಲಿ ಸಿಗ್ಬೋದು ಅಷ್ಟೇ. ಈಗ ಅಲ್ಲಿ ಹೋದಾಗ ನಾವು ಫಸ್ಟ್ ತಗೊಂಡಿದ್ದು ಚಿತ್ರಾನ್ನ. ಅದಕ್ಕೆ ಒಂದು ಬೋಂಡ ಕೊಡ್ತಾರೆ, ಚಟ್ನಿ ಕೊಡ್ತಾರೆ. ಹಾಗೆ ಚಿತ್ರಾನ್ನದೊಂದು ಘಮ ಇದೆಯಲ್ಲ, ತುಂಬಾ ಚೆನ್ನಾಗಿತ್ತು. ಒಂದು ಸಲ ತಿಂದರೆ ಇನ್ನೊಂದು ಸಲ ತಿನ್ನಬೇಕು ಅನ್ನೋಂಥ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು. ಚಟ್ನಿ ಹಾಕಿಸ್ಕೊಳ್ಳಿ. ಇದೇ ಇಡ್ಲಿನಾ? ಈರುಳ್ಳಿ ಬೋಂಡ ಸಂತೆ ಬೋಂಡ ಅಂತ್ಯ. ಈ ಬೋಂಡದ ಹೆಸರು ಸಂತೆ ಬೋಂಡ ಅಂತ. ಹೌದಾ? ಸಂತೆಲ್ ಮಾಡ್ತಾರೆ ಸಂತೆ ಬೋಂಡ ಅಂತ. ಚಿತ್ರಾನ್ನ ಎಲ್ಲಿದೆ ಅಂದೆ. ಸಾಕಾ ಬೇಡ? ಗೊತ್ತೋಗೆ ಯಾರಿಗೂ ಬೇಡ, ಸಾಕು ಬಿಡ. ಈ ಹೋಟ್ಲಲ್ಲಿ ಎಕ್ರೆ ಇಡ್ಲಿ ಫೇಮಸ್ ಅಂತೆ. ನಾವು ಹೋದಾಗ ಕೂಡ ಎಕ್ರೆ ಇಡ್ಲಿ ತಗೊಂಡ್ವಿ. ಹಾಗೆಯೇ ಅಲ್ಲಿ ಚಿತ್ರಾನ್ನ ಕೂಡ ತೊಗೊಂಡ್ವಿ. ಎರಡೂ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಖಂಡಿತವಾಗ್ಲೂ ನಿಮ್ಗೆ ಯಾವಾಗಾದರೂ ಸಮಯ ಆದರೆ ಮಾಗಡಿಗೆ ಹೋಗಿ ಈ ಹೋಟ್ಲಲ್ಲಿ ಹೋಗಿ ತಿಂಡಿ ತಿಂದು ಬನ್ನಿ. ತುಂಬಾ ಸಖತ್ತಾಗಿದೆ ಅಂತ ಹೇಳ್ತೀನಿ. ಹಾಗಾದರೆ ನಿಮಗೆ ಈ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಹೋಗಿ ಬರಲಾ? ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.